ಗಣಪತಿ ಹತ್ರ ಬಂದಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೇಲ್ಗಡೆ ಗಣಪತಿ. ಮಳೆ ಜೋರು ಮಳೆ ಬರ್ತಾ ಇದೆ. ಒಂದು ಕಡೆ ಕ್ಲೀನಿಂಗ್ ಆಗ್ತಾ ಇದೆ, ಇನ್ನೊಂದು ಕಡೆ ಮಳೆ ಬರ್ತಾ ಇದೆ. ಸೊ ಇವತ್ತು ಬಂದುಬಿಟ್ಟು ಶನಿವಾರ. ಸೊ ಇವತ್ತು ಫುಲ್ಲು ಕ್ಲೀನಿಂಗ್, ಅಂದರೆ ಹಬ್ಬ ಅಲ್ವಾ, ಸೊ ಹಾಲೆಲ್ಲ ಕ್ಲೀನಿಂಗ್. ಹಾಲಿಂದು ಕ್ಲೀನಿಂಗ್ ಅಷ್ಟೇ ಮುಗಿಸ್ಕೊಂಡ್ವಿ. ಯಾಕಂದರೆ ಗಣೇಶ ಚತುರ್ಥಿ ಇದೆ ಅಲ್ವಾ, ಸೊ ಇವತ್ತು ಹೋಮ ಹಾಕ್ತಾರೆ. ಅಂದರೆ ನಾವು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಇಲ್ಲಿ ಹೋಮ ಹಾಕಿದ ಮೇಲೆ ನಾವು ದೇವ್ರ ಕೆಲಸನ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಲೆಕ್ಕದಲ್ಲಿ ಒಂದು ಚಿಕ್ಕ ಹೋಮ ಹಾಕಿಟ್ಟು ಹೋಗ್ತಾರೆ ಭಟ್ರು ಬಂದು. ಸೊ ಅದು ಗಣೇಶ ಚತುರ್ಥಿಗಿಂತ ಒಂದು 5 days ಅಥವಾ 9 days ಮೊದಲೇ ಹಾಕ್ತೀವಿ. ಸೊ ಇವತ್ತು ಹಾಕಿದರೆ 9 days ಇರುತ್ತಲ್ವ, 8 days ಇರುತ್ತೆ. ಸೊ ಹಾಗಾಗಿ ಇವತ್ತು ನಮ್ಮ ಮನೇಲಿ ಸಣ್ಣದು ಹೋಮ ಹಾಕ್ತಾರೆ. ಅಂದರೆ ಶುದ್ಧಿ ಹೋಮ ಅಂತೀವಿ ನಾವು ಅದಕ್ಕೆ. ಸೊ ಶುದ್ಧ ಮಾಡಲಿಕ್ಕೆ, ಅಂದರೆ ನಾವು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ಮನೇಲೆಲ್ಲ ನಾನ್ ವೆಜ್ ಮಾಡಿರ್ತೀವಲ್ವ, ಸೊ ಅದ್ರದ್ದೇನು ಇರಬಾರ್ದು ಅಂತ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ. ಸೊ ನೀವು ನೋಡಿದ್ರಿ ಬೆಳಿಗ್ಗೆ ಒಂದು ಹಾಲನ್ನು ಅಷ್ಟೇ ಫಸ್ಟ್ ಕ್ಲೀನ್ ಮಾಡಿಕೊಂಡೆ, ಕ್ಲೀನ್ ಮಾಡಿಸ್ಕೊಂಡ್ವಿ. ಯಾಕಂದರೆ ಹಾಲು ಮತ್ತು ನನ್ನ ರೂಮ್ ಅಷ್ಟೇ ಕ್ಲೀನ್ ಮಾಡಿಸ್ಕೊಂಡ್ವಿ. ಈ ಪೂರ್ತಿ ಮನೆ ಮಾಡಬೇಕಂದ್ರೆ ಫುಲ್ ಸಂಜೆ ಆಗೋಗುತ್ತೆ. ಸೊ ಅದಷ್ಟು ಮಾಡ್ಕೊಂಡ್ಬಿಟ್ರೆ ಹಾಲಲ್ಲೇ ಹೋಮ ಹಾಕ್ತಾರೆ ಅವರು. ಹೋಮ ಹಾಕಿದ ಮೇಲೆ ಉಳ್ದಿದ್ದ ಕೆಲಸನ ಮಾಡ್ಕೊಳ್ಬೋದು. ಸೊ ಈಗ ಹೋಮದ ಪ್ರಿಪ್ರೇಷನ್ ಆಗಿದೆ ಇಲ್ಲಿ. ಸೊ ಈಗ ಬಂದ್ಬಿಟ್ಟು ಹೋಮ ಎಲ್ಲ ಮುಗಿದು, ಹೋಮ ಅಂದರೆ ಜಾಸ್ತಿ ಹೊತ್ತಿಲ್ಲಾಗಿತ್ತು. ಹೋಮ ಒಂದು 5-10 minutes ಅಷ್ಟೇ ಹೋಮ ಆಯಿತು. ಹೋಮ ಎಲ್ಲ ಮುಗಿದು ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಮುಗಿಸೋ ತನಕ ಇವತ್ತು ಫುಲ್ ಡೇ. ಈಗ ಬಂದ್ಬಿಟ್ಟು ಈವ್ನಿಂಗ್ 4 ಆಗಿದೆ, ಕರೆಕ್ಟ್ 4 ಆಗಿದೆ, ಈವ್ನಿಂಗ್ 4 ಆಗಿದೆ. ಫುಲ್ ಮನೆ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡಿದ್ದೀವಿ. ಅಂದರೆ ಫುಲ್ ಎಲ್ಲ ರೂಮ್ಸ್. ಬಟ್ ನನ್ನ ರೂಮನ್ನು ನಾನು ಫಸ್ಟಿಗೆ ಕ್ಲೀನ್ ಮಾಡಿದ್ದೆ. ಅಂದರೆ ಫಸ್ಟ್ ಒಂದು 10 days ಮೊದಲೇ ಕ್ಲೀನ್ ಮಾಡಿದ್ದೆ. ಸೊ ಮತ್ತೆ ಆ ರೂಮನ್ನು ಕ್ಲೀನ್ ಮಾಡಿಲ್ಲ. ಯಾಕೆ ಆ ರೂಮನ್ನು ಕ್ಲೀನ್ ಮಾಡಿಲ್ಲ ಅಂದರೆ ಅಲ್ಲೆಲ್ಲ ಡೆಕೋರೇಷನ್ ಐಟಮ್ಸ್ ಇತ್ತು. ಸೊ ಅದನ್ನು ತೆಗೆದು ಮತ್ತೆ ಕ್ಲೀನ್ ಮಾಡೋದು ಅಂದರೆ ಅದು ಇಡೀ ರೂಮ್ ಮಾಡಲಿಕ್ಕೆ ನಮಗೊಂದು ದಿನ ಬೇಕಾಗುತ್ತೆ. ಯಾಕಂದರೆ ಅದರಲ್ಲಿ ಫುಲ್ ಡೆಕೋರೇಟಿವ್ ಐಟಮ್ಸನ್ನು ನಾನು ಇಟ್ಟಿದ್ದೀನಿ. ಸೊ ನೀವೇ ನೋಡ್ತೀರಾ. ಸೊ ಈಗ ನಮ್ಮನೆ ಫುಲ್
ನೀಟ್ ಅಂದರೆ ಕ್ಲೀನ್ ಆಗಿದೆ. ಅಂದರೆ ಎಲ್ಲ ರೂಮ್ಸ್ ಎಲ್ಲ ಕ್ಲೀನ್, ಇನ್ನು ಚೌತಿ ಹಬ್ಬಕ್ಕೆಲ್ಲ ರೆಡಿ. ಸೊ ಹೋಮ ಕೂಡ ಇವತ್ತು ಮುಗ್ದಿದೆ. ಸೊ ಇನ್ನೂ ಕೆಲಸ ಇವತ್ತೇನು ಕೆಲಸ ಆಗಿಲ್ಲ. ನಂದು ಡೆಕೋರೇಷನ್ ಆಗಲಿ ಡಾಲಿಂದಾಗಲಿ ಇವತ್ತೇನೂ ಆಗಿಲ್ಲ. ಈಗ ಸಂಜೆ ಮೇಲೆ ನೋಡ್ಬೇಕು. ಈಗ ಫುಲ್ ಟಯರ್ಡಾಗಿ ಹೋಗಿದ್ದೀನಿ, ಆದರೆ ಮಾಡ್ತೀನಿ, ಇಲ್ಲಾಂದರೆ ನಾಳೆನೇ ಮಾಡೋದು. ಹಲೋ. ಸೊ ಈಗ ಇಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ ಗಣೇಶ ಚತುರ್ಥಿಗೆ. ಅಂದರೆ ಸೊ ಕೆಲಸದವ್ರು ಬಂದಿದ್ರು. ಸೊ ಎಲ್ಲ ಇದಿಷ್ಟು ಕಟ್ಕೊಂಡೆ, ಯಾಕಂದರೆ ನನ್ನ ಹತ್ರ ಕಟ್ಲಿಕ್ಕೆ ಆಗಲ್ಲ. ಸೊ ಮತ್ತೆ ಇದನ್ನು ತುಂಬ ಟೈಟಾಗಿ ಕಟ್ಕೊಳ್ಬೇಕಾಗತ್ತೆ, ಯಾಕಂದರೆ ಇದ್ರ ಮೇಲೆ ಎಲ್ಲ ನಿಲ್ಲೋದಲ್ವ. ಸೊ ಅದ್ರ ಮೇಲ್ಗಡೆ ನಾಮನ ಜಸ್ಟ್ ಅಲ್ಲೊಂದು ಮೊಳೆ ಇಟ್ಟು, ಸೊ ಅದಕ್ಕೆ ಜಸ್ಟ್ ಹೀಗೆ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಪ್ರಿಪ್ರೇಷನ್ ಈಗ ಸ್ಟಾರ್ಟ್ ಆಗುತ್ತೆ. ನೋಡುವ ಹೆಂಗಾಗುತ್ತೆ ಅಡ್ಜಸ್ಟ್ಮೆಂಟ್. ಹಾಗೆ ಅಲ್ಲಿ ಡಾಲ್ಸ್ ಇದೆ, ಎಲ್ಲನೂ ಇಡಬೇಕು. ಹಾಯ್ ಆಲ್. ಈ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಂದರೆ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀವಿ. ಹಬ್ಬದ ಪ್ರಿಪ್ರೇಷನ್ಸು, ಹಬ್ಬದ ಸಾಮಾನು ತರೋದು ಅದರಲ್ಲೇ ಆಗೋಗ್ತಿದೆ. ನನಗೆ ಆ ಕ್ಯಾಮ್ರಾ ಹಿಡ್ಕೊಂಡು ವಿಡಿಯೋ ಮಾಡಲಿಕ್ಕೂ ಆಗ್ತಾ ಇಲ್ಲ. ಸೊ ಎಷ್ಟಾಗಿದೆ ಅಷ್ಟನ್ನಷ್ಟೇ ವಿಡಿಯೋ ಮಾಡಿದ್ದೀನಿ. ಈಗ ಹಿಂದಿನ ಹಾಫ್ ಬಂದಿದೆ, ತೋರಿಸ್ತೀನಿ ಒಂದು ನಿಮಿಷ. ಮತ್ತು ಪ್ರಿಪ್ರೇಷನ್ಸ್ ಎಲ್ಲ ಆಗಿದೆ. ಸೊ ಒಂದು ನಿಮಿಷ ನಾಮ ಮೇಲ್ಗಡೆ ಇಟ್ಟಿದೆ, ಬಟ್ ಅದು ಸರಿಯಾಗಿ ಬಂದಿಲ್ಲ. ಒಂದು ನಿಮಿಷ ಬ್ಯಾಕ್ ಕ್ಯಾಮ್ರಾ ಲೈಟಿಂಗ್ಸ್ ಎಲ್ಲ ಹಾಕಬೇಕು. ಮೇಲ್ಗಡೆ ಯಾಕೋ ಚೆನ್ನಾಗಿ ಹಾಗೆ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಇವತ್ತು ಬಂದ್ಬಿಟ್ಟು ಗುರುವಾರ, ನಾಳೆ ಶುಕ್ರವಾರ ಒಂದಿನ ಗೌರಿ ಇರುತ್ತೆ. ಸೊ ನಾವು ಗೌರಿ ಮತ್ತು ಗಣಪತಿ ಎರಡು ಒಂದಿನ ತರ್ತೀವಿ. ಅಂದರೆ ಶನಿವಾರನೇ ಗೌರಿ ಹಬ್ಬ, ಗಣಪತಿ ಹಬ್ಬ ಎರಡು ಒಂದಿನ ಮಾಡ್ತೀವಿ. ನೋಡ್ರಿ ಹೇಗೆ ಅನಿಸುತ್ತೆ ಅಂತ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು